ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಶಕ್ತಿ ಗಣಪತಿ ನಗರ ವಾರ್ಡ್ ಅಧ್ಯಕ್ಷರು ಜಿಬಿಯ ಆಕಾಂಕ್ಷಿ ಅಭ್ಯರ್ಥಿ ಸನ್ಮಾನ್ಯ ಸುರೇಶ್ ಗೌಡ ರವರ ಹುಟ್ಟು ಹಬ್ಬ ಆಚರಣೆ. ಸುರೇಶ್ ಗೌಡ ರವರ ಜನ್ಮದಿನದ ಪ್ರಯುಕ್ತ ಇಂದು ಕಮಲಾನಗರ ನಿವಾಸದಲ್ಲಿ ಸ್ನೇಹಿತರು, ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ಸ್ನೇಹಿತರ ಉಪಸ್ಥಿತಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ತರಕಾರಿಯ ನಾರಾಯಣ್ ರವರು ಸುರೇಶ್ ಗೌಡ ರವರಿಗೆ ಮೈಸೂರು ಪೇಟ ತೊಡಿಸಿ ಅಭಿನಂದಿಸಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ಜನ್ಮದಿನದ ಶುಭ ಹಾರೈಸಿದರು. ಈ ಹುಟ್ಟು ಹಬ್ಬ ಆಚರಣೆಯಲ್ಲಿ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಶ್ರೀನಿವಾಸ್ ಬಾಬಿ, ಜೆಡಿಎಸ್ ಯುವ ಘಟಕ ಅಭಿಜಿತ್ ಮತ್ತು ದಲಿತ ಮುಖಂಡರಾದ ಗೋವಿಂದರಾಜು ಮತ್ತು ಇತರ ಮುಖಂಡರು ಹಾಗೂ ಮಹಿಳಾ ಮುಖಂಡರು ಉಪಸ್ಥಿತರಿದ್ದು ಸನ್ಮಾನ್ಯ ಸುರೇಶ್ ಗೌಡ ರವರಿಗೆ ಹುಟ್ಟು ಹಬ್ಬದ ಶುಭಾಶಯ ತಿಳಿಸಿದರು. ನಮ್ಮ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಟ್ಟಾಳು ಸುರೇಶ್ ಗೌಡರು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ನಿಜವಾಗ್ಲೂ ಒಳ್ಳೆ ಆನೆಸ್ಟಬಲ್ ಕಾರ್ಯಕರ್ತ. ಅವನು ಯಾವುದೇ ಒಂದು ಪಕ್ಷದ ಚಟುವಟಿಕೆಗಳಲ್ಲಿ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಮುನ್ಸೂಚನೆಯಲ್ಲಿ ಇರುವಂಥ ವ್ಯಕ್ತಿ ಅಂದರೆ ನಮ್ಮ ಸುರೇಶ್ ಗೌಡ. ಇವತ್ತು ನಮ್ಮ ಪಕ್ಷದಲ್ಲಿ ಭಾಳಷ್ಟು ನಾವು ಇಲ್ಲಿ ಕಾರ್ಯಕರ್ತರು ಭಾಳ ಕಡಿಮೆ ಇದ್ದರೂ ಸಹ ಅವನು ಎಲ್ಲ ವಿಚಾರದಲ್ಲೂ ಸಹ ಮುಂದೆ ಬಂದು ಪ್ರತಿಯೊಂದು ಒಂದು ಮೀಟಿಂಗ್ ಇರಬೇಕಾದ್ರೆ ಎಲ್ಲರನ್ನೂ ಜನ ಸೇರಿಸಿ ಕಾರ್ಯಕರ್ತರನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗೋ ಕೆಲಸ ಮಾಡೋಂಥ ಏಕೈಕ ವ್ಯಕ್ತಿ ನಮ್ಮ ಸುರೇಶ್ ಗೌಡ. ಆಮೇಲೆ ಕಮಲಾನಗರ ವಾರ್ಡ್ನಲ್ಲಿ ವಾರ್ಡ್ ಅಧ್ಯಕ್ಷರಾಗಿದ್ದಾರೆ ಸುರೇಶ್ ಗೌಡರು. ಅವನ ಎಲ್ಲ ವಿಚಾರದಲ್ಲೂ ಸಮಾಜಮುಖಿಗಳು ಕೆಲಸ ಮಾಡಿ ಮುಂದಿನ GBA ಚುನಾವಣೆಯಲ್ಲಿ ಅವನು ಪ್ರಬಲ ಆಕಾಂಕ್ಷಿಯಾಗಿದ್ದಾನೆ. ಅವನು ಗೆಲುವು ಶತಸಿದ್ಧ ಅಂತ ನಮಗೆ ಅನಿಸಿದೆ. ಗೆಲ್ತಾನೆ, ಎರಡು ಮಾತಿಲ್ಲ. ಅದರಲ್ಲಿ ಇವತ್ತು ವಿಶೇಷವಾಗಿ 53ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾನೆ. ಎಲ್ಲ ಕಾರ್ಯಕರ್ತರ, ನಮ್ಮ JDS ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮೆಲ್ಲ ಹಿತೈಷಿಗಳು ಸಮ್ಮುಖದಲ್ಲಿ ಇವತ್ತು ವಿಜೃಂಭಣೆಯಿಂದ ಅವರ ಸ್ವಗೃಹದಲ್ಲಿ 53ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾನೆ. ಅವನಿಗೆ ತುಂಬ ಹೃದಯದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ನಾರಾಯಣ ಸ್ವಾಮಿ, JDS ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಕಾರ್ಯದರ್ಶಿ. ಆತ್ಮೀಯ ಸ್ನೇಹಿತರಾದ ಸುರೇಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು 100 ವರ್ಷ ಚೆನ್ನಾಗಿ ಬಾಳಲಿ ಅಂತ ಕೇಳ್ಕೊತೀನಿ. ಹಾಗೂ ನಮ್ಮ ಕಮಲಾನಗರ ವಾರ್ಡಲ್ಲಿ ಹಲವಾರು ಕಾರ್ಯಕ್ರಮಗಳು ಹಾಗೂ ಬಡವರ ಬಂಧು ಧೀಮಂತ ನಾಯಕ ಸುರೇಶ್ ಗೌಡರು ಹಲವಾರು ಕೆಲಸಗಳು ಮಾಡಿದ್ದಾರೆ. ದಯವಿಟ್ಟು ಕುಮಾರಣ್ಣವರು ಇವ್ರಿಗೆ ಕಮಲಾನಗರ ವಾರ್ಡಲ್ಲಿ ಚಾನ್ಸ್ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ನಮ್ಮ ಆತ್ಮೀಯ ಸ್ನೇಹಿತ ಕಮಲಾನಗರ ವಾರ್ಡ್ ಅಧ್ಯಕ್ಷರಾದಂಥ ಸುರೇಶ್ ಗೌಡರು ಹುಟ್ಟುಹಬ್ಬ. ಅವರಿಗೆ ಭಗವಂತ ಆರೋಗ್ಯ ಆಯುಸ್ಸು ನೆಮ್ಮದಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ JDS ಪಕ್ಷವನ್ನು ಕಟ್ಟಿ ಇಲ್ಲಿ ಅವರು ಒಂದು ಕೌನ್ಸಿಲರ್ ಆಗಬೇಕು ಅಂತ ನಮಗೂ ಒಂದು ಆಸೆ ಇದೆ. ಬಟ್ ಆದರೆ ಇವತ್ತಿನ ಮೂಮೆಂಟಲ್ಲಿ ನೋಡ್ತಾ ಇದ್ದರೆ ಈ ಸರ್ಕಾರಗಳು ಮಾಡ್ತಾಯಿರೋ ನಾಟಕಗಳನ್ನ ನಮಗೆ ಬೇಜಾರಾಗುತ್ತೆ. ಯಾಕೆಂದರೆ ಎಲೆಕ್ಷನ್ಗಳು ಮಾಡಿದ್ದಿದ್ರೆ ಎಲ್ಲ ಇಂಥ ಯುವಕರು ಬೆಳೀತಾಯಿದ್ರು, ಈ ರಾಜ್ಯಕ್ಕೂ ಒಂದು ಒಳ್ಳೆ ಯುವಕರು ಪಡೆ ಸಿಗ್ತಾಯಿತ್ತು ಅಂತ ನನ್ನ ಒಂದು ಆಸೆ. ಆದರೂ ಏನು ನೋಡೋಣ, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಇವರು ನಮ್ಮ ಸುರೇಶ್ ಗೌಡರು ಒಬ್ಬರು. ಅದು ಕಮಲಾನಗರದಲ್ಲಿ ಈ ಪರಿಸ್ಥಿತಿಗಳಲ್ಲಿ ಇನ್ನೂ ಸಹ ನಮ್ಮ ಎಲ್ಲ ಸ್ನೇಹಿತರನ್ನ ಒಂದುಗೂಡಿಸ್ಕೊಂಡು ಈ ಮಟ್ಟಿಗೆ ಹೋಗ್ತಾ ಇದ್ದಾರೆ ಅಂದರೆ ಇವತ್ತು ನಾವು ಖುಷಿ ಪಡುವಂಥ ವಿಷಯ ಇವತ್ತು. ಅದಕ್ಕೆ ದೇವರು ಅವರಿಗೆ ಒಳ್ಳೇದು ಮಾಡಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯದಾಗಲಿ ಅಂತ ನಾನು ಕೇಳಿಕೊಂಡು ಅವ್ರು ಮತ್ತೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ವಾರ್ಡಲ್ಲಿ ಒಂದು 2 ವಾರ್ಡ್ಗಳನ್ನು ಈಗ ಸಂಬಂಧಪಟ್ಟಂಥ ಏನು ವಾರ್ಡ್ ಅಧ್ಯಕ್ಷರಾಗಿದ್ದಾರೆ. ಇವಾಗ ಕೂಡ ಆ್ಯಕ್ಟಿವ್ ಆಗಿ ಏನು ಮಾಡಬೇಕು ಮಾಡಬೇಕು ಎಲ್ಲ ಸಮಾವೇಶ ಆಗ್ಬೋದು, ಕಾರ್ಯಕ್ರಮಗಳಾಗ್ಬೋದು. ಮೊನ್ನೆ ಕೆಂಪೇಗೌಡರ ಕಾರ್ಯಕ್ರಮ ಮಾಡಿದ್ರು, ಅದು ಕೂಡ ಚೆನ್ನಾಗಿ ನಮ್ಮ ನಾರಾಯಣ ಸೋಮಣ್ಣ ಅವರು, ಸುರೇಶ್ ಅಣ್ಣ ಅವರು ಇಬ್ಬರು ಸೇರಿ ಮತ್ತು ಅವ್ರ ಟೀಮ್ ಸೇರಿ ಮಾಡಿದ್ರು. ಇನ್ನಷ್ಟು ಒಂದು ಕಾರ್ಯಕ್ರಮಗಳು ತಗೊಂಡು ಬರ್ತಾ ಮತ್ತು ಮುನ್ನಡಿಲೇ ಇರಬೇಕು ಅನ್ನೋದನ್ನು ನಾವು ಭಾವಿಸ್ತೀವಿ. ಅತಿ ಹೆಚ್ಚಿನ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ದೇವರು ಅನ್ನೋದು. ಅಧಿಕಾರ ಆಮೇಲೆ ಫಸ್ಟ್ ಇದು ಕೊಟ್ಟರೆ ಆಮೇಲೆ ಅಧಿಕಾರ ಪಕ್ಕ ಬರ್ತದೆ. ಯಾಕಂದ್ರೆ ಈ ಹಿಂದೆ ಆರೋಗ್ಯ ಸಮಸ್ಯೆ ಇತ್ತು, ಮುಂದಕ್ಕೆ ಚೆನ್ನಾಗಿರಲಿ ಅಂತ.